ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಎಪಿಎಸ್ ಶಾಲೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು, ಕಿವಿ, ಮೂಳೆ, ದಂತ, ಹೃದಯ, ಬಿಪಿ, ಶುಗರ್ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಪರೀಕ್ಷೆ ನಡೆಸಿ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳು, ಶಾಲಾ ವಾಹನ ಚಾಲಕರು ಸ್ವಯಂ ಆಗಿ ಬಂದು ರಕ್ತದಾನ ಮಾಡಿದ ದೃಶ್ಯ ಕಂಡುಬಂತು. ಆರೋಗ್ಯ ತಪಾಸಣೆ ಶಿಬಿರದ ಅಧ್ಯಕ್ಷತೆಯನ್ನು ಎಪಿಎಸ್ ಸಮೂಹ ವಿದ್ಯಾಸಂಸ್ಥೆಗಳ ಫೌಂಡರ್ ಚೇರ್ಮನ್ ಡಿ ಮುನಿರಾಜುರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರೊಫೆಸರ್ ಟಿಎನ್ ರಾಜ್, ಮಾಜಿ ರವಿ, ಎನ್ ನರೇಂದ್ರ ಕುಮಾರ್, ಕೆ ಚಂದ್ರಶೇಖರ್, ಗೋವಿಂದ್ ರಾಜ್, ಜಿಗಣಿ ರಾಮಕೃಷ್ಣ, ಎಪಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಶ್ರೀಮತಿ ಧರ್ಮಾವತಿ, ವಕೀಲರಾದ ಮೋಹನ್ ಖಾನ್, ದಿಲೀಪ್ ಕುಮಾರ್, ಸ್ಮಿತಾ, ಮಂಜು, ದೀಪಶ್ರೀ, ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರಾದ ಕೈನಾ, ಚೇತನ್ ರೆಡ್ಡಿ, ಶಂಕರ್, ನಿರ್ಮಾನ್ಸ್ ಆಸ್ಪತ್ರೆಯ ವೈದ್ಯರಾದ ಅಭಿಷೇಕ್, ನಾರಾಯಣ, ನೇತ್ರಾಲಯದ ವೈದ್ಯರು, ಶಾಲೆಯ ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಮಸ್ಕಾರ, ನಾನು ಪ್ರೊಫೆಸರ್ ರಾಜು ಅಂತ, ಫಾರ್ಮರ್ ಪ್ರಿನ್ಸಿಪಲ್ BES ಕಾಲೇಜ್ ಆಫ್ ಎಜುಕೇಶನ್, ಜಯನಗರ, ಬ್ಯಾಂಗ್ಳೂರು. ಇಂದು ಒಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅತ್ತಿಬೆಲೆ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ICAC ಸ್ಟ್ರೀಮಿನ ವಿದ್ಯಾರ್ಥಿಗಳು, ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವರು, ಪೋಷಕರು, ಪ್ರೀ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ನ ಟೀಚರ್ಸು, ಸ್ಟೂಡೆಂಟ್ಸು ಮತ್ತು ಪೋಷಕರು ಕೂಡ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಬಹಳ ಮುಖ್ಯವಾದ್ದು, ಉಪಯುಕ್ತವಾದಂಥ ಕಾರ್ಯಕ್ರಮ. ಮಕ್ಕಳಲ್ಲಿ ಒಂದು ರಾಷ್ಟ್ರಪ್ರೇಮ, ರಾಷ್ಟ್ರದ ಪ್ರಗತಿ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಜನ ಮಕ್ಕಳ ಜೊತೆ ನಾನು ಈಗಾಗಲೇ ಮಾತಾಡಿದೆ. ಅವರೆಲ್ಲ ಉತ್ಸುಕರಾಗಿದ್ದಾರೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸು ಮತ್ತು ಸಪೋರ್ಟಿಂಗ್ ಸ್ಟಾಫ್, ಹಾಗೆಯೇ ನಿಮ್ಯಾನ್ಸಿನ ಡಾಕ್ಟರ್ಸು ಮತ್ತು ಸಪೋರ್ಟಿಂಗ್ ಸ್ಟಾಫ್ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸ್ತೇವೆ. ನಾರಾಯಣ ನೇತ್ರಾಲಯ ಅವರು ಕೂಡ ಬಂದಿದ್ದಾರೆ, ಅಲ್ಲಿನ ಡಾಕ್ಟರ್ಸು ಮತ್ತು ಸಿಬ್ಬಂದಿ ವರ್ಗದವರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ಆಗಿಂದ ಹಾಗೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಡೀತಾ ಬಂದರೆ ಮಕ್ಕಳಲ್ಲಿ ಒಂದು ಧನಾತ್ಮಕವಾದಂಥ ಪಾಸಿಟಿವ್ ಥಿಂಕಿಂಗ್ ಅನ್ನು ಬೆಳೆಸೋದಕ್ಕೆ ಅನುಕೂಲ ಆಗತ್ತೆ. ಅದರ ಜೊತೆಗೆ ವಿ ದ ಪೀಪಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಸೊಸೈಟಿ. ಸಮಾಜಕ್ಕೆ ನಾವು ಹೊಣೆಯಾಗಿದ್ದೇವೆ, ಋಣಿಯಾಗಿದ್ದೇವೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ. ಶ್ರೀ ಮುನಿರಾಜು ಅವರು ಚೇರ್ಮನ್ ಆಫ್ ದ ಸಂಸ್ಥೆ ಆಗಿರ್ತಕ್ಕಂಥವರು ಹಾಗೂ ಪ್ರಾಂಶುಪಾಲರು ಬಹಳಷ್ಟು ಆಸಕ್ತಿ ವಹಿಸಿ 16 ಜನ ಪೋಷಕರನ್ನು ಕೂಡ ಈ ಸಭೆಗೆ ಆಹ್ವಾನಿಸಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಇದು ಎಲ್ಲರೂ ಕೂಡ ಮೆಚ್ಚುವಂತಹದ್ದು. ಅದರಲ್ಲೂ ಅತ್ತಿಬೆಲೆ ಇಲ್ಲಿ ಇದು ಒಂದು ಜನಪ್ರಿಯ ಸಂಸ್ಥೆ. ಹಾಗೆ ಅವರು ಒಂದು ಜನಪ್ರಿಯ ಶಿಕ್ಷಕರು ಕೂಡ. ಇಲ್ಲಿ ತಾಲೂಕು ಮಟ್ಟದಲ್ಲಿ 100 ಕಾರ್ಯಕ್ರಮಗಳು ನಡೆಸ್ತಾ ಬರ್ತಿದ್ದಾರೆ. ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ, ಇಂತಹದ್ದೇ 16 ಕಾರ್ಯಕ್ರಮಗಳನ್ನ ಅವರು ಮುಂದೇನು ಕೂಡ ಆಯೋಜಿಸಿ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ. ಶಾಲಾ ಕಾರ್ಯಕ್ರಮ ಇವತ್ತು ನಮ್ಮ ತಾಲೂಕಾಗ ನಮ್ಗೆ ಗೊತ್ತಿದ್ದಾಗ ಅಂಥದ್ದೆಲ್ಲ ಬಿಟ್ಟು ಇವತ್ತು ಬಂದಿದ್ದೀರ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ನಿನ್ನೆ ವಿಶೇಷ ದಿನ. ಇನ್ನೊಂದು ವಾರದಾಗ ನಮ್ಮ ಮಕರ ಶಿವರಾತ್ರಿ ಹಬ್ಬ ಐತೆ. ಇನ್ನೊಂದು 26ನೇ ಶಿವರಾತ್ರಿ ಐತೆ, 26ನೇ ತಾರೀಕು. ಹಬ್ಬದ ಶುಭಾಶಯ ಹೇಳ್ತಾ, ಶಿವ ಹೆಂಗಿರ್ತಾನೆ ಹಂಗ ನಮ್ಮ ಮುನಿರಾಜ್ ಸರ್ ಯಾವಾಗ ಇದ್ದು ಜನಸೇವೆ ಮಾಡಿ ಆ ಶಿವಂತರ ಈಗ ಕುತ್ಕೊಂಡು ಇಲ್ಲಿ ಅಷ್ಟು 55 ಜನ ಮಕ್ಳಿದ್ದು ಇವತ್ತು 2000 ಜನ ಮಕ್ಳುಗಟ್ಟ ಇಲ್ಲಿ ಆಗವ್ರೆ. ಸ್ಟಾಫ್ ಎಲ್ಲ ಐತೆ. ಏನು ಬೇಕು ಅವರು ತನ್ನ ಫ್ಯಾಮ್ಲಿ, ಬೇರೆ ಫ್ಯಾಮ್ಲಿಗೆ ಒಬ್ಬರೊಂದು ಮನೆ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗ್ತಾರೆ. ಅಂಥದ್ದು ಬಿಟ್ಟು ತನ್ನ ಕುಟುಂಬದ ಜೊತೆಗೆ ಹಾಕೊಂಡು ಇವತ್ತು ಮಗ, ಸೊಸೆ ಆಗ್ಬೋದು ಎಲ್ಲ ಸ್ಟಾಫ್ನ ತನ್ನ ಮಕ್ಕಳು, ಸ್ನೇಹಿತರ ನೋಡಿ ಇವತ್ತು ಆ ಮಟ್ಟ ಇದ್ದ ಸಂಸ್ಥೆನ ಇವತ್ತು ಈ ಮಟ್ಟ ಬೆಳೆಸವ್ರೆ ಅಂದರೆ ಅವರ ಶ್ರಮೆ, ಅವರ ವಿಶ್ವಾಸ, ಆ ಜನ. ಅವಾಗ ನಾವು ಸದಾ ಇಲ್ಲಿ ಏನು ಬಂದಿದ್ದೀರಿ, ಹಿರಿಯರು ಎಲ್ಲ ಬಂದಿದ್ದೀರಿ, ಎಲ್ಲ ಸದಾ ಅವ್ರ ಜೊತೆಗಿದ್ದೀರಿ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನೂ ಚೆಂದಾಗಿ ಇಲ್ಲಿಂದ ಮುಂದಿನ ದಿನಗಳಲ್ಲಿ ಡೆಂಟಲ್ ಆಗ್ಬೋದು, ಆರ್ಟ್ ಇದಿರ್ಬೋದು, ಎಲ್ಲ ಒಂದು ಸಣ್ಣಗೊಂಡು ಡೇಟ್ ಕೊಟ್ಟು ಇದೇ ಥರ ದೊಡ್ಡ ಒಂದು ಕಾರ್ಯಕ್ರಮನ ಮಾಡಿ ನಾವು ಇದನ್ನ ಎಲ್ಲಿನೂ ಅಷ್ಟೇ ವಿದ್ಯಾಭ್ಯಾಸಕ್ಕೆ ಖಾಸಗಿ ಸಂಸ್ಥೆ ಅಂದರೆ ಕಾಸು ಅಂತಾರೆ. ಅದನ್ನ ಬಿಟ್ಟು ಅವರು ಇವತ್ತು ಈ ಭಾಗ್ಯನ ತೋರಿಸವ್ರೆ ಅಂದರೆ
ಇದತ್ತು ಬಗ್ಗೆ ಯಾವುದೂ ಇಲ್ಲ. ಫಸ್ಟ್ ಇವತ್ತು ಆರೋಗ್ಯದೇ ಎಲ್ಲ ಭಾಗ್ಯ. ಆರೋಗ್ಯದಿಂದಲೇ ಭಾಗ್ಯ ಪಡ್ಕೊಂಡು ಬಾಯಿ ಬಿಡ್ಕೊತೀರಾ ಅಂಥದ್ದು ಇವತ್ತು ಅವ್ರು ಇಡೀ ಒಂದು ಸಾರ್ವಜನಿಕ ಎಲ್ಲ ತಿಳಿಸಿ ರಕ್ತ ಶಿಬಿರ ಎಲ್ಲ ಮಾಡಿ ಇವತ್ತು ಮಾಡವ್ರೆ. ಅವ್ರು ಸದಾ ಫ್ಯಾಮಿಲಿ ಇದೇ ರೀತಿಯಲ್ಲಿ ನಾವು ಸದಾ ಅವ್ರ ಜೊತೆಗಿದ್ದೀರಿ. ಇಡೀ ಗ್ರಾಮಸ್ಥರೆಲ್ಲ ತಾಲೂಕಾಗ ಜನ ಅವ್ರ ಜೊತೆಗಿದ್ದೀರಿ. ಎಲ್ಲ ಸಂಸ್ಥೆ ಇದೇ ಥರ ಮುಂದೆ ಬಂದು ಮಾಡಲಿ ಅಂತೇಳಿ ಇರೋ ಸಂಘ ಸಂಸ್ಥೆಗಳಿಗೆ ಏನೈತೆ ಶಾಲೆ ಖಾಸಗಿ ಶಾಲೆಯವರು ಮುಂದೆ ಅವ್ರು ನೋಡಿ ಥರ ಮಾಡಲಿ. ಈಗ ಮೊನ್ನೆ ಆಗಲೇ ಒಂದು ವಾರ ಆಯಿತು, ಸುಮಾರು 15 ಲಕ್ಷ ಖರ್ಚು ಮಾಡಿ ವಾರ್ಷಿಕೋತ್ಸವ ಮಾಡಿದರು. ಅದು ಸಾಮಾನ್ಯವಾಗಿ ಫಿಲಿಮ್ ಥರ ಮಾಡಿದರು. ಆ ಮಕ್ಕಳು ಒಂದಕ್ಕೆ 100 ಜನ ಡ್ಯಾನ್ಸು ಆ ಕಾರ್ಯಕ್ರಮಗಳೆಲ್ಲ ನೋಡಿದ್ರೆ ಮನೋರಂಜನೆ ನಮ್ಮಿನ್ನ ಹಿಂದೂ ಸಂಪ್ರದಾಯ ಐತೆ ಅನ್ನೋದನ್ನ ಒಂದು ಪ್ರೂಫ್ ಮಾಡಿ ತೋರಿಸವ್ರೆ. ಇನ್ನೂ ಮುಂದೆ ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲ ಆಸ್ತಾ ಪೋಷಕರೇ ಹಾಗೂ ಎಲ್ಲ ಬಂಧು ಬಾಂಧವರೇ ಹಾಗೂ ಎಲ್ಲ ಸಾರ್ವಜನಿಕರೇ ಹಾಗೂ ಎಲ್ಲ ನನ್ನ ಮುದ್ದಿನ ಮಕ್ಕಳೇ ಹಾಗೆ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೆ ನನ್ನ ಗುರುಗಳಾಗಿರ್ತಕ್ಕಂಥ TN ರಾಜರವರೇ, ಎಲ್ಲ ಸ್ನೇಹಿತರೇ ಮತ್ತು ಮಾಜಿ ರವಿ ಸರ್ ಅವರೇ, ಎಲ್ಲ ಈ ಒಂದು ಸಂಸ್ಥೆಯ ಏಳಿಗೆಗಾಗಿ ದುಡಿತಕ್ಕಂಥ ಎಲ್ಲ ಪೋಷಕರೇ, ಇವತ್ತು ನಾವು ಏನು ಇವತ್ತು ಒಂದು ಉಚಿತವಾಗಿರ್ತಕ್ಕಂಥ ಒಂದು ಹೆಲ್ತ್ ಕ್ಯಾಂಪ್ ಅಥವಾ ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಇದು ಇವತ್ತು ನಮಗೆ ಭಾಳ ಖುಷಿಯನ್ನು ಕೊಡ್ತಾ ಇದೆ. ಯಾಕಂತಂದರೆ ವಿದ್ಯಾದಾನ, ಅನ್ನದಾನ ಮತ್ತು ಆರೋಗ್ಯ ದಾನ ಭಾಳ ಇಂಪಾರ್ಟೆಂಟು. ಯಾರು ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆಯನ್ನು ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ. ಈಗಾಗಲೇ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಹೊಸಬೆಳಕು ಟ್ರಸ್ಟ್ ಅಂತ ರಾಮಕೃಷ್ಣ ಅಂತ ಹೇಳಿದ್ದಾರೆ, ಅವರ ಒಂದು ಸಹಯೋಗದೊಂದಿಗೆ ಹಾಗೆ ಒಂದು ನಾರಾಯಣ ನೇತ್ರಾಲಯ ಅವರಿವತ್ತು ಏನು ಯಾರಿಗೆ ಒಂದು ಪೊರೆ ಬಂದಿದೆ ಆ ಪೊರೆ ಬಂದಿರತಕ್ಕಂಥ ಆ ಒಂದು ಎಲ್ಲ ಪೋಷಕರಿಗೆ ಈ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಫ್ರೀಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಯಾರ್ಯಾರಿಗೆ ಐಸೈಟ್ ಇದೆ ಅಂದರೆ ದೂರದೃಷ್ಟಿ ಹತ್ರದೃಷ್ಟಿ ಇದೆ ಅಂಥವರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ದಾನಿಗಳ ಕಡೆಯಿಂದ ಅವ್ರಿಗೂ ನಾವು ಕನ್ನಡಕಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಮೂರನೇದಾಗಿ ಆಕ್ಸ್ಫರ್ಡ್ ಅವರು ಈ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಂತೇನಿದೆ ಹಾಸ್ಪಿಟಲ್ ಇದೆ, ಅವರು ಇವತ್ತು ಬಂದು ಒಂದು ಜನರಲ್ ಚೆಕಪ್ಪನ್ನು ಅಂದರೆ ಒಂದು ಏನು ಅವ್ರಿಗೆ ಕಾಯಿಲೆ ಇದೆ ಅದನ್ನು ಇದು ಮಾಡಿ ಅವ್ರಿಗೂ ಸಹ ನಾವು ಅವರು ಉಚಿತವಾಗಿ ಒಂದು ಮೆಡಿಸಿನ್ಸನ್ನು ಕೊಡ್ತಾ ಇದ್ದಾರೆ. ಮತ್ತು ಮುಂದಿನ ಒಂದು ಏನಾದರೂ ಅವರಿಗೆ ಬೇರೆ ಒಂದು ಚಿಕಿತ್ಸೆ ಬೇಕಾಗಿದೆ ಅಂದರೆ ಅವರಿಗೆ ಅರ್ಧ ರೇಟಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಒಂದು ಅವರಿಗೆ ಅರ್ಧ ರೇಟಲ್ಲಿ ಅವರಿಗೆ ಒಂದು ಫೀಸಲ್ಲಿ ಅವರಿಗೆ ಇದು ಮಾಡ್ತಾ ಇದ್ದಾರೆ. ಆಮೇಲೆ ದಂತ ಅಂದರೆ ಹಲ್ಲುಗಳಾಗಿರ್ಬೋದು, ಆ ಒಂದು ಹಲ್ಲುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನಿದೆ ಅದನ್ನು ಅವರು ಇದನ್ನು ನೋಡಿಸಿದ್ರೆ ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಫ್ರೀಯಾಗಿ, ಮತ್ತು ಅವ್ರಿಗಿನ್ನ ಮುಂದಿನ ಚಿಕಿತ್ಸೆಗೆ ಏನಾದರೂ ಬೇಕಂತಂದರೆ ಅಲ್ಲೂ ಸಹ ಅವರಿಗೆ ಒಂದು ಅರ್ಧ ಚಾರ್ಜಲ್ಲಿ ಅವರಿಗೆ ಒಂದು ಫೀಸನ್ನು ತಗೊಂಡು ಇವತ್ತು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ನಾವು ರಕ್ತದಾನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ರಕ್ತದಾನವನ್ನು ಮಾಡಿದ್ರೆ ಇಲ್ಲಿ ರಕ್ತದಾನ ಅಷ್ಟೇ ಮಹಾದಾನ ಅಂತ ಹೇಳ್ಬೋದು ನಾವು. ಯಾಕೆಂದರೆ ನೂರಾರು ಪ್ರಾಣಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ರಕ್ತದಾನ. ಅದರಿಂದ ನಾವು ಈ ಒಂದು 5 ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಒಂದು APS ICIC ಮತ್ತು ಕಾಲೇಜ್ ವಿಭಾಗದಿಂದ ನಮ್ಮಲ್ಲಿ ICIC ಈಗಾಗಲೇ ನಾವು ಫಸ್ಟ್ ಸ್ಟ್ಯಾಂಡಿಂದ 10th ಮತ್ತು ಈ ಸತಿ ನಾವು ಪ್ರೀ ಸ್ಕೂಲು ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ ನಾವು ಈಗ 3 ಮತ್ತು 4 ಮತ್ತು 3+, 4+, 5+ ಅಂತ 3 ಅಂದರೆ ಪ್ರೀ ಸ್ಕೂಲ್ ಅಂತಂದರೆ 3 ವರ್ಷ ತುಂಬಿರ್ತಕ್ಕಂಥ ಮಕ್ಕಳಿಗೆ 4 KG1 ಮತ್ತು 5 ತುಂಬಿರ್ತಕ್ಕಂಥ ಮಕ್ಕಳಿಗೆ KG2 ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ನಾವು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ನಾವು ಅಂದರೆ ಕಡಿಮೆ ಖರ್ಚಿನಲ್ಲಿ ಇವತ್ತು ಬೇರೆ ನಾವು ಇಂಟರ್ನ್ಯಾಷನಲ್ ಶಾಲೆಗಳಿಗೆ 1.5 ಲಕ್ಷ 2 ಲಕ್ಷ ಕೊಡಬೇಕು. ನಾವು ಒಂದು 55-60 ಸಾವಿರ ರೂಪಾಯಿ ಒಳಗಡೆ ಎಲ್ಲವನ್ನು ಕೊಟ್ಟು ಅಂದರೆ ಯೂನಿಫಾರ್ಮ್ ಆಗಿರ್ಬೋದು ಮತ್ತು ಒಂದು ಪುಸ್ತಕಗಳಾಗಿರ್ಬೋದು, ಜೊತೆಗೆ ಈ ಸತಿ ನಾವು ಶೂ ಮತ್ತು ಎಲ್ಲ ನಾವೇ ಕೊಡ್ತಾ ಇದ್ದೀವಿ. ಮತ್ತು ಶಾಲೆ ಬ್ಯಾಗು, ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಎಲ್ಲ ಒಂದು ಕಿಟ್ಟನ್ನು, ಮತ್ತು ನಾವು ಹೇಳಿದ ಪೇರೆಂಟ್ಸ್ಗೆ ಹೇಳಿದ್ದೀನಿ ಒಂದು ಪೆನ್ಸಿಲ್ ಸಹ ನೀವು ಕಳಿಸ್ಬೇಡಿ, ಇಡೀ ವರ್ಷ ನಾವೇ ಕೊಡ್ತೀವಿ, ಎಲ್ಲವನ್ನ ನಾವು ಕೊಡ್ತೀವಿ ಅಂತೇಳಿ ಅತಿ ಕಡಿಮೆ ದರದಲ್ಲಿ ಅಂದರೆ 3ನೇ 1 ಭಾಗ ಏನು ಇವತ್ತು ನಾವು 1.5 ಲಕ್ಷ 2 ಲಕ್ಷ ನಾವು ಇವತ್ತೇನು ಬೇರೆ ಬೇರೆ ಶಾಲೆ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಹೋದರೆ ಕಮ್ಮಿ ಅಂದರೆ 1 ಲಕ್ಷ ಕೊಡಬೇಕು. ನಾವು ಬರೀ 58-60 ಸಾವಿರ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡೋ ರೀತಿಯಲ್ಲಿ ಇವತ್ತು ಪ್ರೀ ಸ್ಕೂಲನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಾವು 1ನೇ ತರಗತಿಯಿಂದ 10ನೇ ತರಗತಿ ತನಕ ನಮ್ಮದು ICIC ಏನಿದೆ ನಂಬರ್ 1 ಆಗಿ ನಾವು ಇಡೀ ಯಾವುದೇ ರಿಸಲ್ಟ್ ತಗೊಳ್ಳಿ ನಾವು ಈಗಾಗಲೇ ನಾವು 8 ಬ್ಯಾಚನ್ನು ನಾವು ICIC ಕಳಿಸಿದ್ದೀವಿ. ಎಲ್ಲ ಬ್ಯಾಚ್ಗಳಲ್ಲಿ 100% ರಿಸಲ್ಟನ್ನು ಕೊಟ್ಟಿದ್ದೀವಿ. ಅದೇ ಥರ ನಾವು 7-8 ಬ್ಯಾಚ್ಗಳಲ್ಲಿ ನಮ್ಮದೇ ಟಾಪರ್ ಇಡೀ ಒಂದು ಆನೇಕಲ್ಲಲ್ಲಿರ್ತಕ್ಕಂಥ ICIC ಶಾಲೆಗಳಲ್ಲಿ ನಮ್ಮದೇ ಟಾಪರ್ ಆಗಿ ನಾವು ಬರ್ತಾ ಇದ್ದೀವಿ. ಮತ್ತು ನಾವು PUCನಲ್ಲಿ ನಾವು ಈಗಾಗಲೇ ನಾವು PUCನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ 2 ಇದೆ, ಸೈನ್ಸಲ್ಲಿ PCMB ಇದೆ ಮತ್ತು PCMCC ಇದೆ, ಹಾಗೆ ನಾವು ಕಾಮರ್ಸಲ್ಲಿ EBCS ಇದೆ. ಮತ್ತು ನಾವು ಅನೇಕ ಡಾಕ್ಟರ್ಸನ್ನು ನಾವು ಈಗಾಗಲೇ ನಮ್ಮಲ್ಲಿ ಸುಮಾರು 10-20 ಜನ ಡಾಕ್ಟರ್ಸ್ ಆಗಿದ್ದಾರೆ. ಸುಮಾರು 34 ಜನ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ರೀ ಸೀಟ್ ತಗೊಂಡು ಒಳ್ಳೆಯ ಒಂದು
ಅವರು ಇಂಜಿನಿಯರ್ಸ್ ಆಗಿದ್ದಾರೆ, ಸಾಫ್ಟ್ವೇರ್ಸ್ ಆಗಿದ್ದಾರೆ, ತುಂಬಾ ಒಂದು ಒಳ್ಳೊಳ್ಳೆ ಉತ್ತಮವಂತ ಒಂದು ಸೇವೆಗಳನ್ನ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥವರು ಸುಮಾರು ಜನ ಪೊಲೀಸ್ ಆಫೀಸರ್ಸು, ಮತ್ತೆ ಡಾಕ್ಟರ್ಸು, ಮತ್ತೆ ಇದು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಒಂದು ಜನಸೇವೆಯನ್ನ ಮಾಡ್ತಿದ್ದಾರೆ. ನಮ್ಮದು ಒಂದು ತುಂಬಾ ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾವು PUC ನಲ್ಲಿ ನಾವು ಇಡೀ ನಮ್ಮ ತಾಲೂಕಿನಲ್ಲಿ ನಮ್ಮದೇ ಟಾಪರ್ ಆಗಿದೆ. ಲಾಸ್ಟ್ ಇಯರ್ ನಾವು ಒಂದು 98% ನಾವು ಕಾಮರ್ಸ್ ಅಲ್ಲಿ ಕೊಟ್ಟಿದ್ದೀವಿ, ಮತ್ತೆ 98.5 ನಾವು ಸೈನ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಇಬ್ಬರಿಗೆ ಲಾಸ್ಟ್ ಇಯರ್ ನಮ್ಮಲ್ಲಿ ಡಾಕ್ಟರ್ ಫ್ರೀ ಸೀಟ್ ಸಿಕ್ಕಿದೆ. ಮತ್ತೆ BE ಅಷ್ಟೇ ನಾವು ಸುಮಾರು 8-10 ಜನ ಮಕ್ಕಳು ಒಳ್ಳೆ BE ಕಾಲೇಜಲ್ಲಿ ಟಾಪ್ 10 ಅಂತಿದೆ. ಆ ಟಾಪ್ 10 ಕಾಲೇಜಲ್ಲಿ ನಮ್ಮ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಈ ತರ ನಮ್ಮ ಒಳ್ಳೆ ವಿದ್ಯಾಭ್ಯಾಸವನ್ನ ಕಡಿಮೆ ಖರ್ಚಿನಲ್ಲಿ, ಏನು ಬೇರೆ ಕಡೆ ಇವತ್ತು PU ಮಾಡಕ್ ಹೋದ್ರೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಬೇಕಾಗಿದೆ. CET, ನೀಟು ಮತ್ತೆ ಬೇರೆ ಎಲ್ಲಾನು. ರಾಜಶೇಖರ್ಗೆ ಗೊತ್ತು, ರಾಜಶೇಖರ್ ಮಗಳನ್ನ ಬೇರೆ ಕಡೆ ಹಾಕಿದ್ರು ನಮ್ಗೆ. ಇಲ್ಲೇ ಬಂದು ನಮ್ಮ ಶಾಲೆ ಹಾಕ್ಸಿ ಅವ್ರು ಎಷ್ಟು ಖುಷಿ ಪಟ್ಟರಂದ್ರೆ PUC ಬೇರೆ ಕಡೆ ಸೇರಿಸ್ಬಿಟ್ಟಿದ್ರು ಅವ್ರು ಬಂಗಾರಪೇಟೆನಲ್ಲಿ. ಅಲ್ಲಿ 1 ತಿಂಗಳು 2 ತಿಂಗಳು ಮಗು ಹೋಗ್ಲಿಲ್ಲ. ಕೊನೆಗೆ ಬಂದು ಅವ್ರು ಇಲ್ಲಿ ಕೇಳ್ಕೊಂಡು ಸೇರಿಸಿದಾಗ ಅವ್ರ ಮಗಳು ಇಲ್ಲಿ ನಮ್ಮಲ್ಲಿ 90% ತಗೊಂಡು ಓದವ್ರು. ಬಹಳ ಖುಷಿ ಪಟ್ಟರು. ಸರ್ ಅಲ್ಲಾಗಿದ್ರೆ ನಮ್ಮ ಮಗಳು 80% ತಗೊಂತಾರಲ್ಲ ಕ್ಯಾರಿ ಅಂತ ಹೇಳಿ. ಮತ್ತೆ ಹೈಮಾವತಿ ಅಂತ ಟೀಚರ್, ಅವ್ರ ಮಗಳು ನಮ್ಮಲ್ಲಿ ಸೇರಿಸಿದ್ರು. ಈ ತರ ಬೇರೆ ಸುಮಾರು ಜನ ನಮ್ಮಲ್ಲಿ ಸೇರಿಸಿ ಮತ್ತೆ ಈ ತರ ಒಳ್ಳೆ ನಾವು ಏನು ಅಥವಾ 60 ಬಂದಿದ್ರೆ 70 ಮಾಡ್ತಾ ಇದ್ದೀವಿ, 70 ಬಂದ್ರೆ 80 ಮಾಡ್ತಾ ಇದ್ದೀವಿ, 80 ಬಂದ್ರೆ 90 ಮಾಡಿದ್ದೀವಿ. 90 ಮಾಡಿರ್ತಕ್ಕಂಥವ್ರನ್ನ 98 ಕೊಟ್ಟು ನಾವು ಕಳಿಸಿದ್ದೀವಿ. ಬೇರೆ ನಾವೀಗ ನಾವು ಬೇರೆ ಪ್ರತಿಷ್ಠವಾಗಿರ್ತಕ್ಕಂಥ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಏನು ಮಾಡ್ತಾರೆ ಅಲ್ಲಿ ಬರೀ 98% ಅಂತ ತಗೊಂಡು ಅವನ್ನ 95 ಮಾಡೋದು ಮಹಾ ಏನಿಲ್ಲ. ಈಗ ಬೇರೆ ನಾವು ತಗೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಕ್ರೈಸ್ಟ್ ಅಂತ ತಗೊಂಡ್ರೆ, ಮತ್ತೆ ನಾವು ಇದರಲ್ಲಿ ಏನೋ ಡೈರಿ ಸರ್ಕಲ್ ಅಲ್ಲಿ ಕ್ರೈಸ್ಟ್ ಸ್ಕೂಲ್ ಇದೆ, ಕ್ರೈಸ್ಟ್ ಕಾಲೇಜ್ ಇದೆ, ಕ್ರೈಸ್ಟ್ ಡಿಗ್ರಿ ಕಾಲೇಜ್, ಅಲ್ಲೆಲ್ಲ 94.5 95 ಬಂದಿರೋ ಮೇಲೆ ಕಟ ಪಂಚ್ ಕೊಡ್ತಾರೆ ಅಲ್ಲೆಲ್ಲ. ಅಂತ ಮಕ್ಕಳು ತಗೊಂಡು ನಾವು ಏನು 95 ಮಾಡೋದು ಏನು ಮಹಾ ಇಲ್ಲ. ಅದೇ ನಾವು 60-70% ತಗೊಂಡಿರ್ತಕ್ಕಂಥ ಮಕ್ಕಳನ್ನ ನಾವು 80-85 ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಎಷ್ಟೋ ಜನ ನಾವು ಫೇಲ್ ಆಗಿದ್ರು ಬೇರೆ ಶಾಲೆಗಳಲ್ಲಿ, 8th ಅಲ್ಲಿ 9th ಅಲ್ಲಿ ಫೈಲ್ ಆಗಿ ನಮ್ಮಲ್ಲಿ ಬಂದು ಅಂತ ಮಕ್ಕಳು ನಾವು ಫಸ್ಟ್ ಕ್ಲಾಸ್ ಅನ್ನ ಕೊಟ್ಟು ನಾವು ಕಳಿಸಿದೀವಿ. ಆ ಪೋಷಕರು ಎಷ್ಟು ಖುಷಿಯಾಗಿದ್ರು ಅಂದ್ರೆ, ಸರ್ ಅಲ್ಲಿ 10 ವರ್ಷ ಓದಿದ್ರು ಸರ್ ನಮ್ಮ ಮಕ್ಕಳು, 10 ವರ್ಷ ಫೀಸ್ ಕಟ್ಟಿದ್ವಿ, ಅಲ್ಲಿ ಫೈಲ್ ಮಾಡಿ ನಿಮ್ಮಲ್ಲಿ ಕಳಿಸಿದ್ರು, ನೀವು ಫಸ್ಟ್ ಕ್ಲಾಸ್ ಕೊಟ್ಟಿದ್ರು ಅಂತ ಹೇಳಿ ನಿಜವಾಗ್ಲೂ ಬಹಳ ಒಂದು ಹೆಮ್ಮೆಯಿಂದ ಪೋಷಕರು ಹೋಗ್ತಾ ಇದ್ದಾರೆ. ಅದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆಯನ್ನ ತರ್ತಾ ಇದೆ ನಮಗೆ. ಆಲ್ರೆಡಿ ನಮ್ಮಲ್ಲಿ ಸುಮಾರು ಜನ ಡಾಕ್ಟರ್ಸ್ ಮಾಡಿದ್ದೀವಿ, ಸುಮಾರು ಜನ ಇಂಜಿನಿಯರಿಂಗ್ ಒಳ್ಳೊಳ್ಳೆ ಒಂದು ಟಾಪ್ 10 ಅಲ್ಲಿ ನಮ್ಮ ಮಕ್ಕಳಿಗೆ ಓದ್ತಾ ಇದ್ದಾರೆ ಅಂದಮೇಲೆ ನಾವು CET, ನೀಟು, JEE ಮತ್ತೆ ಇವರಿಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಮತ್ತೆ ಕಾಮರ್ಸ್ ಅವರಿಗೆ CA ಎಕ್ಸಾಮ್ಸ್ ಆಗಿರ್ಬೋದು, CA ಅವ್ರ ಕೋಚಿಂಗ್ ಆಗಿರ್ಬೋದು, ಈ ತರ ಸರ್ ಕಡಿಮೆ ಫೀಸಲ್ಲಿ. ನಾನು ಅವಾಗಲೇ ಬೆಳಗ್ಗೆ ಹೇಳಿದೆ, ಒಂದು ಗೌರ್ಮೆಂಟ್ ಸ್ಕೂಲಿಂದ ಹತ್ತಿಬಲೆ ಗೌರ್ಮೆಂಟ್ ಸ್ಕೂಲಿಂದ ಒಂದು ಹುಡುಗಿ ಲಾಸ್ಟ್ ಲಕ್ಷ್ಮಿ ಅಂತ ಟಾಪರ್ ಬಂದಿದ್ದಾರೆ ನಮ್ಮಲ್ಲಿ, 92% ತಗೊಂಡು ಬಂದಿದ್ದು ಆ ಹುಡುಗಿ. ಸರ್ ಆ ಹುಡುಗಿ ಎಷ್ಟು ಅಂತ ತಗೊಂಡು ಸರ್ ನಾನು ಬರೀ ಕೇವಲ 10,000 ರೂಪಾಯಿ ಫೀಸು, ಕೇವಲ 10,000 ರೂಪಾಯಿ ಫೀಸ್ ತಗೊಂಡು ನಾನು ಈ ತರ ಸುಮಾರು ಜನಕ್ಕೆ ಈ ನಮ್ಮಲ್ಲಿ PUC ನಲ್ಲಿ ಹೇಳ್ಬೇಕಂತಂದ್ರೆ ಸುಮಾರು 10-15 ಜನಗಳಿಗೆ ಸುಮಾರು 10,000, 15,000, 20,000 ತಗೊಂಡು ನಾನು ಎಜುಕೇಶನ್ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಡ್ರೈವರ್ ಮಕ್ಕಳಾಗಿರ್ಬೋದು, ಆಯಾ ಮಕ್ಕಳಾಗಿರ್ಬೋದು, ಮತ್ತೆ ನಮ್ಮ ಟೀಚರ್ಸ್ ಮಕ್ಕಳು ಒಬ್ಬರು ಫ್ರೀ ಕೊಡ್ತಾ ಇದ್ದೀನಿ, ಒಬ್ಬರಿಗೆ ಅರ್ಧ ಫೀಸ್ ಕಟ್ಟೋದಕ್ಕೆ ಹೇಳಿದ್ದೀನಿ. ಮತ್ತೆ ಬೇರೆ ಯಾರಾದ್ರೂ ಈಗ ನಮ್ಮ ಮಾಜಿ ರವಿ ಆಗಿರ್ಬೋದು, ಇಲ್ಲ ನಮ್ಮ ಚಂದ್ರಶೇಖರ್ ಆಗಿರ್ಬೋದು, ರಾಜಶೇಖರ್ ಆಗಿರ್ಬೋದು, ನರೇಂದ್ರ ಆಗಿರ್ಬೋದು, ಯಾರೋ ಒಬ್ರು ಸರ್ ಈ ತರ ನಮ್ಗೆ ಯಾರೋ ಒಬ್ಬರು ಮಗು ಪರಿಚಯ ಇದ್ದಾರೆ, ಕಳಿಸ್ತಾ ಇದ್ದೀವಿ, ಸ್ವಲ್ಪ ಕನ್ಷನ್ ಕೊಡಿಂದ ನಿಜವಾಗ್ಲೂ ನಾನು ಮಾಡಿದ್ದೀನಿ. ಸುಮಾರು ವರ್ಷಕ್ಕೆ ಕಮ್ಮಿ ಇಲ್ಲ ಅಂದ್ರೂ 50-60 ಲಕ್ಷ ರೂಪಾಯಿ ಕನ್ಸೆಷನ್ ಕೊಡ್ತಾ ಇದ್ದೀನಿ. ಸುಮಾರು 40-50 ಜನ ಮಕ್ಕಳಿಗೆ ಪ್ರತಿ ವರ್ಷ ನಾನು ಫ್ರೀ ಎಜುಕೇಶನ್ ಕೊಟ್ಟು ನನ್ನ ಒಂದು ಏನಪ್ಪಾ ಅಂದ್ರೆ ನಾನು ಅಷ್ಟೇ ಕೆಳಮಟ್ಟದಿಂದ ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ, ಕೆಳಮಟ್ಟದಿಂದ ಬಂದ ವಿದ್ಯಾರ್ಥಿ, ಬಹಳ ಕೆಳಮಟ್ಟದಲ್ಲಿ ಬಹಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥವ್ರು ನಾವಲ್ಲ. ಅದಕ್ಕೆ ನಾವು ಜನಗಳ ಒಂದು ಕಷ್ಟ ಸುಖ, ಪೋಷಕ ಕಷ್ಟ ಸುಖ, ಮತ್ತೆ ಯಾರಾದರೂ ಒಂದು ಕಷ್ಟ ತಿಳ್ಕೊಂಡ್ಬಂದ್ರೆ ನಾನು ಅದಕ್ಕೆ ಅವ್ರಿಗೆ ಭಾಗಿಯಾಗಿದ್ದೀನಿ. ಮತ್ತೆ ನನ್ನ ಉದ್ದೇಶ ಇಷ್ಟೇ ಇದೆ ಸರ್, ನಾನು ನಮ್ಮಂತ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಮತ್ತೆ ಏನು ಯಾರಿಗೆ ಹಸಿವಿದೆ ಅಂತ ಹಸಿವಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಆ ಮಕ್ಕಳನ್ನ ಒಂದು ಉತ್ತಮವಾದ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ಸರ್. ಈಗಾಗಲೇ ನಾವು 2 ತಿಂಗಳಿಂದ ನಾವು ಫಸ್ಟ್ ಸ್ಟ್ಯಾಂಡ್ ಹಿಡಿದು 10th ಸ್ಟ್ಯಾಂಡ್ ತನಕ ಅಪ್ ಟು 7 ಮಾಡ್ತಿದ್ದೀವಿ. ನಾವೀಗ ಅಪ್ ಟು 7 ಅಂದ್ರೆ 7 ಗಂಟೆ ತನಕ ಮಾಡಿ 6 ವ್ಯಾನ್ ಅನ್ನು ಆಪರೇಟ್ ಮಾಡ್ತಿದ್ದೀವಿ ನಾವು. ಕಬಡ್ಡಿ ಅಂತ ಅಂದ್ಬಿಟ್ಟು ಆಗಿರ್ಬೋದು, ಮತ್ತೆ ಯೋಗ ಆಗಿರ್ಬೋದು, ಮತ್ತೆ ಭರತನಾಟ್ಯ ಆಗಿರ್ಬೋದು, ಮತ್ತೆ ಇದು ಯಕ್ಷಗಾನ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ವೇದಿಕ್ ಮ್ಯಾಥ್ಸ್ ಆಗಿರ್ಬೋದು, ಅಬ್ಯಾಕಸ್, ಈ ತರ ಬೇರೆ ಮಕ್ಕಳಿಗೆ ಕೊಟ್ಟಲ್ಲಿ ನಾವು 1.5 ಗಂಟೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೀನಿ, ಪೇರೆಂಟ್ಸ್ ಹೇಳಿದ್ದೀನಿ, ನಾನು 9th to 10th ಮಕ್ಕಳು ಬಿಟ್ಟು ಅಪ್ ಟು 8th ಸ್ಟ್ಯಾಂಡ್ ತನಕ ಮನೆಗೆ ಹೋದ್ಮೇಲೆ ಅವ್ರನ್ನ ಫ್ರೀ ಆಗಿ ಅವ್ರನ್ನ ಬಿಟ್ಬಿಡಿ. ಅರ್ಧ ಗಂಟೆ ಟಿವಿ ನೋಡಿ, ಏನ್ ಬೇಕಾದ್ ನೋಡಿ, ಟಿವಿನಲ್ಲಿ ಅರ್ಧ ಗಂಟೆ ಮೊಬೈಲ್ ಕೊಟ್ಬಿಡಿ ಅವ್ರಿಗೆ. ಯಾಕಂದ್ರೆ ಈಗ ಮೊಬೈಲ್ ಕೊಟ್ಟಿಲ್ಲ, ಟಿವಿ ನೋಡಿದ್ರೆ ಮಕ್ಕಳು ಕದ್ದು ಮುಂಚೆ ಏನಾದ್ರು ನೋಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಫ್ರೀ ಆಗಿ ಬಿಟ್ಬಿಡಿ, ಮನೆಗೆ ಹೋದ್ಮೇಲೆ ಅವ್ರನ್ನ ಊಟ ಮಾಡಿ ಮನಸ್ಬಿಡಿ ಅಂತ ನಾವು ಈ ತರ ಎಲ್ಲಾ ಪೋಷಕರಿಗೆ ಹೇಳಿ, ತುಂಬಾ ನಾವು ನಮ್ಮ ಒಂದು ಉದ್ದೇಶ ಇಷ್ಟ ಇದೆ, ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆ ಒಂದು ಸಂಸ್ಥೆಯಾಗಿ, ಮತ್ತೆ ಯಾರಿಗೆ ಹಸಿವಿದೆ ಅವರಿಗೆ ನಾವು ಊಟ ಹಾಕ್ಬೇಕಂತ ನಾನು ಮಾಡಿ ಎಲ್ಲಾ ರೀತಿಯಲ್ಲೂ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇವತ್ತು ನಮ್ಮ ಹತ್ತಿಬೆಲೆ APS ಶಾಲೆಯಲ್ಲಿ ನಮ್ಮ ಮುನಿರಾಜರವರು ಅವರ ಒಂದು ನೇತೃತ್ವದಲ್ಲಿ
ಇವತ್ತು ಕಣ್ಣು ತಪಾಸಣೆ ಮಾಡುವಂಥದ್ದು ಮತ್ತು ಆರೋಗ್ಯ ತಪಾಸಣಾ ಈ ಎಲ್ಲ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಎಲ್ಲರೂ ಕೂಡ ಇವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಒಂದೇ ಇಟ್ಕೊಂಡಿರ್ತಾರೆ, ಮತ್ತು ಅದ್ರ ಬೇರೆ ಕಡೆ ಸಮಾಜಮುಖಿ ಕಾರ್ಯಕ್ರಮಗಳು ಯಾವುದೂ ನಡೆಯೋದಿಲ್ಲ. ಆದರೆ ಇವತ್ತು ನಮ್ಮ ಮುನಿರಾಜು ಅವರು APS ಶಾಲೆಯಲ್ಲಿ ಈ ರೀತಿಯಾಗಿ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು ತಪಾಸಣಾ ಶಿಬಿರ, ಬೇರೆ ಬೇರೆ ರೀತಿಯಲ್ಲಿ ಹಳ್ಳು ಮತ್ತು ಡೆಂಟಲ್ಲು ಇದೆಲ್ಲನೂ ಕೂಡ ಮಾಡಿ ಈ ರಕ್ತದಾನ ಶಿಬಿರ ಎಲ್ಲ ಮಾಡಿ ಸಮಾಜಕ್ಕೆ ಏನೋ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇರಬೇಕು, ಸಣ್ಣದಿರಲಿ ದೊಡ್ಡದಿರಲಿ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಶಾಲೆಯೂ ಕೂಡ ಉತ್ತಮವಾಗಿ ನಡೀತಾ ಇದೆ. ಆಮೇಲೆ ಅನೇಕ ಜನ ಮಕ್ಕಳು ಇವತ್ತು ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ. ಅದೇ ರೀತಿಯಾಗಿ ಮುಂದುವರಿಲಿ, ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಶಾಲೆಯಿಂದ ಹೊರಹೊಮ್ಮಲಿ, ಅವರ ಭವಿಷ್ಯ ಉತ್ತಮವಾಗಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ.